ಕಾಳು ಮೆಣಸಿನಲ್ಲಿ ತೀವ್ರ ಮಳೆಯಾಗುವ ಪ್ರದೇಶದಲ್ಲಿ ಬೆಳೆಯುವ ತಳಿಯಿಂದ ಹಿಡಿದು ಬಯಲು ಸೀಮೆ ಪ್ರದೇಶಗಳಲ್ಲೂ ಬೆಳೆಯುವ ತಳಿಗಳಿವೆ. ಈ ತಳಿಗಳ ಕುರಿತು ಹೆಚ್ಚು ತಿಳಿದುಕೊಂಡು ನಮ್ಮ ಮಣ್ಣು ಮತ್ತು ಹವಾಗುಣಕ್ಕೆ ಯಾವ ತಳಿ ಸೂಕ್ತ ಅನ್ನೋದನ್ನ ತಿಳಿದುಕೊಳ್ಳುವುದು ಮುಖ್ಯ ಎಂದು ಕೀರ್ತಿಗೌಡ ಹೇಳ್ತಾರೆ. ಸರ್, ಈಗ ನೀವು ಕೇಳಿದ್ರಿ, ಅಲ್ಲಿನ ವಾತಾವರಣಗಳು ಏರಿಳಿತ ಆದಂಗೂ ಕೂಡ ಇದು ಪೆಪ್ಪರ್ ಜಾತಿ ಅನ್ನೋದು ಹುಟ್ಟಿದ್ದೇ ಮೂಲಭೂತ ಇದು ವೆಸ್ಟರ್ನ್ ಘಾಟಲ್ಲಿ ಇದು ಪೆಪ್ಪರ್ ಬಂದಿದ್ದು ಮೂಲವಾಗಿ. ಏನು ಅಂದರೆ ಆಯಾ ಪ್ರದೇಶಗಳಿಗೆ ತಳಿಗಳನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಈಗ ಪೆಪ್ಪರಲ್ಲಿ ನಮ್ಮ ಪ್ರದೇಶಕ್ಕೆ ಬಿಸಿಲಿಗೆ ಹೀಟ್ ವೆದರ್ಗೆ ಸೂಟ್ ಆಗುವಂಥದ್ದು ಪಣಿಯೂರ್ವನ್ನು. ಅದು ಪಣಿಯೂರ್ವನ್ನು ದೀರ್ಘಕಾಲಿಕವಾಗಿ ಬದುಕುತ್ತೆ, ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದೆ ಮತ್ತು ನಮ್ಮ ಬಯಲುಸೀಮೆಗೆ ಸೂಟ್ ಆಗುತ್ತೆ. ಅದೇ ನೀವು ಮಲೆನಾಡುಗಳು ತಗೊಂಡ್ರೆ P5 ಹಾಕ್ತಾರೆ, P1 ಬರುತ್ತೆ, ಪಣಿಯೂರ್ 5, ಸಿಗಂದಿಣಿ, ಕಾತ್ಯಾಯಿಣಿ ಮತ್ತು ಇನ್ನೊಂದು ಶ್ರೀಕರ, ಶುಭಕರ, ಕರಿಮುಂಡ, ಹೀಗೆ ಸುಮಾರು ವೆರೈಟಿಗಳನ್ನ ಬೆಳೀತಾರೆ. ಅಂದರೆ ನಾವು ಹೇಳುವಂಥದ್ದು ಒಂದು ಪೆಪ್ಪರ್ ಅಂದರೆ ಓಕೆ, ಪೆಪ್ಪರ್ ಬೆಳಿಬೋದು, ಬಟ್ ಯಾವ್ಯಾವ ವೆರೈಟಿಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಮೊದಲು ರೈತರು ತಿಳ್ಕೊಬೇಕು. ಈಗ ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಆಸೆಗೆ ಒಂದೇ ಸರಿ ಯಾವುದಾದ್ರು ತಂದು ನಾಟಿ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ನಾವು ಏನು ರೈತರಿಗೆ ಸಜೆಸ್ಟ್ ಮಾಡೋದು ಅಂದರೆ, ಯಾವುದೇ ಕೃಷಿಯನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸರ್ವೆ ಮಾಡಬೇಕು. ನಮ್ಮ ಪ್ರದೇಶಕ್ಕೆ ಯಾವುದು ಸೂಕ್ತವಾದ ತಳಿ, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ನಾನು ಮೇಂಟೈನ್ ಮಾಡೋಕ್ಕಾಗುತ್ತಾ, ಮತ್ತು ಇದು ನಮ್ಮ ಈ ಟೆಂಪ್ರೇಚರ್ಗೆ ಹೊಂದಾಣಿಕೆ ಆಗುತ್ತಾ, ಈ ಥರ ಮಾಡ್ಕೋಬೋದು. ಸೊ ನೀವು ಹೇಳ್ದಂಗೆ ಅಲ್ಲಿ ಏನಿತ್ತು ಹಿಂದೆ ಇತ್ತು ಅಲ್ಲಿ ಬೆಳೀತಾಯಿದ್ರು. ನಮ್ಮ ಬಯಲುಸೀಮೆಗೆ ಕೆಲವರು ಬರಲ್ಲ ಅಂತಲೇ ತಿಳ್ಕೊಂಡಿದ್ರು, ಬಟ್ ಸುಮಾರು ಜನ ತಂದು ಇಲ್ಲಿ ಬಯಲುಸೀಮೆಯಲ್ಲಿ ಮಾಡ್ತಾಯಿದ್ದಾರೆ, ನಮ್ಮನ್ನು ಸೇರಿದಾಗೇ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ. ಕೆಲವು ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಪೆಪ್ಪರ್ ಮತ್ತು ಏಲಕ್ಕಿ ಬೆಳೆಗೆ, ಅಡಿಕೆ ಬೆಳೆಗೆ ಮಲೆನಾಡಿಗಿಂತ ಬಯಲುಸೀಮೆನೇ ಸೂಕ್ತ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅಲ್ಲಿ ಅತಿವೃಷ್ಟಿ ಅಂದರೆ ಮಳೆ ಜಾಸ್ತಿ ಆಗಿ ರೋಗಗಳು, ರುಜಿನಿಗಳು ಕಾಟ ಮತ್ತು ಸ್ಯಾಪ್ಲಿಂಗ್ಸ್ ಕರೆಕ್ಟಾಗಿ ಏನಾಗ್ತದೆ, ಒಂದು ತೋಟದಿಂದ ರೋಗ ಇರೋದ್ರಿಂದ ಅವರು ಮಲ್ಟಿಪ್ಲೈ ಮಾಡ್ತಾ ಹೋಗೋದ್ರಿಂದ ಅಲ್ಲೂ ಕೂಡ ರೋಗ ಲಕ್ಷಣಗಳು ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಹಾಗಾಗಿ ನಮ್ಮ ಬಯಲುಸೀಮೆ ಕಂಪೇರ್ ಮಾಡಿದ್ರೆ ನಮ್ಮ ಬಯಲುಸೀಮೆಗಳಲ್ಲಿ ರೋಗ ಇಲ್ಲ, ಮತ್ತು ನಿರ್ದಿಷ್ಟವಾದ ಹವಾಮಾನ ಮತ್ತು ಬೆಳಕು ಇರೋದ್ರಿಂದ ಇಲ್ಲೇನಾಗುತ್ತೆ, ರೋಗ ಭಾಳ ಕಡಿಮೆ ಇರ್ತದೆ. ಅಲ್ಲಿ ಆ ವಾತಾವರಣಕ್ಕೆ ರೋಗ ತರುವಂಥ ವೈರಾಣುಗಳು ಮತ್ತು ಫಂಗಸ್ಸು, ಬ್ಯಾಕ್ಟೀರಿಯಾಗಳು ಮತ್ತು ಜೀವಿಗಳು ಜಾಸ್ತಿ. ಇಲ್ಲಿ ಬಿಸಿಲು ಆಗಿರೋದ್ರಿಂದ ಹೀಟ್ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಇಲ್ಲಿ ರೋಗ ತರುವಂಥ ಸೂಕ್ಷ್ಮಾಣುಜೀವಿಗಳಾಗಿರ್ಬೋದು ಅಥವಾ ಬೇರೆ ಕೀಟಗಳಾಗಿರ್ಬೋದು ಕಡಿಮೆ ಇರೋ ಕಾರಣದಿಂದ ಇದು ಒಂಥರ ಬಯಲುಸೀಮೆಯಲ್ಲಿ ಪೆಪ್ಪರ್ ಮತ್ತು ಏಲಕ್ಕಿ ಬೆಳೀಲಿಕ್ಕೆ ವರದಾನ ಅಂತಲೇ ಹೇಳ್ಬೋದು. ರಾಸಾಯನಿಕ ಸಿಂಪರಣೆನ ಯಾವುದೇ ಬೆಳೆಗಾದರೂ ಕೂಡ ಏನು ಅವಶ್ಯಕತೆ ಇದ್ದರೆ ಮಾತ್ರ ಕೊಡಬೇಕು. ನಾವೇನು ಮಾಡಿಬಿಡ್ತೀವಿ, ರೈತರು ಅತಿ ಆಸೆಯಿಂದ ಅಥವಾ ಜಾಸ್ತಿ ಲಾಭ ಬರಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಬೇಡ ಅಂದರೂ ಕೂಡ ಯಥೇಚ್ಛವಾಗಿ ಕೊಡ್ತಾ ಹೋಗ್ತಾರೆ. ಈಗ ಎಕ್ಸಾಂಪಲು, ನಮಗೇನೀಗ ಹೊಟ್ಟೆ ತುಂಬಿದೆ ಅಂದರೆ ಏನೋ ಬೇರೆ ಪದಾರ್ಥ ನೋಡ್ತೀವಿ, ನೋಡಿದ ತಕ್ಷಣ ನಮ್ಗೆ ಆಸೆ ಆಗ್ಬೋದು, ಏನು ಸ್ವಲ್ಪ ತಿನ್ಬೋದು ಅಷ್ಟೇ, ಹಂಗೆ ಅಂದ್ಬಿಟ್ಟು ಊಟ ಮಾಡಿದ ತಕ್ಷಣ ತಿರ್ಗಾ ಮತ್ತೊಮ್ಮೆ ಊಟ ಮಾಡೋಕ್ಕಾಗಲ್ಲ. ಅದೇ ಥರ ನೀವು ಯಾವಾಗ ಒಂದು ಗೊಬ್ಬರಗಳು ನಿರ್ವಹಣೆಗಳನ್ನ ಮಾಡ್ತಾ ಇರ್ತೀರ, ಇದೇ ಸಾಕು ಅಂತ ಅನ್ನಿಸ್ದಾಗ ಅದೇ ಸಾಕಾಗುತ್ತೆ, ರಾಸಾಯನಿಕ ಬಳಸೋ ಮಾತು ಬರಲ್ಲ. ಯಾವಾಗಾದರೂ ಅನಿವಾರ್ಯವಾಗಿ ಸಮಸ್ಯೆ ಬಂದಾಗ ಅಥವಾ ಕ್ರಿಟಿಕಲ್ ಕಂಡೀಷನ್ ಅಟ್ ದ ಪೀಕ್ ಅಂತ ಕರಿತೀವಿ ನೋಡಿ, ಇನ್ನು ಬೇರೆ ಪರ್ಯಾಯ ದಾರಿಗಳೇ ಇಲ್ಲ ಅಂದಾಗ ಕೆಮಿಕಲ್ ಮಾಡಬೇಕು. ಇಲ್ಲ ಅಂದರೆ ನಮಗೆ ನ್ಯಾಚುರಲಾಗಿ ಇಳುವರಿ ಚೆನ್ನಾಗೇ ಬರ್ತಾಯಿದೆ, ಸಾವಯವವಾಗಿ ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ಬೇಸಿಕಲ್ ನ್ಯೂಟ್ರಿಯೆಂಟ್ ಏನು ಬರುತ್ತೆ, ಈಗ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಆಗಿರ್ಬೋದು, NPK ಆಗಿರ್ಬೋದು, ಮತ್ತು ಸೆಕೆಂಡ್ರಿ ನ್ಯೂಟ್ರಿಯೆಂಟು, ಗ್ರೋತ್ ಹಾರ್ಮೋನ್ಗಳು, ಈ ಥರ ಎಲ್ಲನೂ ಕೂಡ ನೀವು ಸಾವಯವದಲ್ಲಿ ಒದಗಿಸ್ತಾ ಇದ್ದೀರಿ ಅಂದಾಗ ದಟ್ಸ್ ಎನಫ್, ಅದೇ ಸಾಕು. ಇನ್ನು ಯಥೇಚ್ಛವಾಗಿ ಯಾವುದೇ ರೀತಿ ಸರ್ಕಸ್ ಮಾಡೋ ಅವಶ್ಯಕತೆ, ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಸರ್ 99% ಯಾವುದೇ ರೀತಿ ಸ್ಪ್ರೇ ಅಂತೂ ಏನು ಕೊಡಲ್ಲ. ಬಟ್ ಏನು ಅಂದರೆ ಗೊಬ್ಬರಗಳನ್ನ ಕೊಡ್ತೀವಿ, ಬೋರಾನ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು, ಅದನ್ನು ನಮ್ಮ ಸಾವಯವ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅಥವಾ ಬೇರೆ ಬೇರೆ ಪಾರ್ಟಲ್ಲಿ ಯೂನಿಟ್ ಥರ ಮಾಡಿಕೊಂಡು ಅದನ್ನು ಪೂರೈಕೆ ಮಾಡ್ತೀವಿ. ಅದು ಬಿಟ್ಟರೆ ನೀವು ಎಲೆಗಳೆಲ್ಲ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಸ್ಪ್ರೇ ಅಂತ ಯಾವುದು ಮಾಡಿಲ್ಲ ಇದುವರೆಗೂ. ನಮ್ಮ ಬಯಲುಸೀಮೆಯಲ್ಲಿ ಅವಶ್ಯಕತೆಯೂ ಇಲ್ಲ ಬಿಡಿ. ಬಟ್ ಏನು ಅಂದರೆ ಬೇರುಗಳ ಪೋಷಣೆ ಮತ್ತು ಅದನ್ನು ನ್ಯೂಟ್ರಿಯೆಂಟ್ನ ನೋಡ್ಕೋಬೇಕು. ಅದು ಬಿಟ್ಟು ಕೆಮಿಕಲ್ ಹಾಕಲೇಬೇಕು. ಈಗ ಅಡಿಕೆಗೆ ಸ್ಪ್ರೇ ಕೂಡ, ಅಡಿಕೆಗೆ ಯಾವುದೇ ರೀತಿ ಸ್ಪ್ರೇ ಮಾಡ್ತಾಯಿಲ್ಲ. ಅಡಿಕೆ ಕೇಳೋದು ಒಳ್ಳೆ ನೀರು, ಒಳ್ಳೆ ಗೊಬ್ಬರ, ಇಷ್ಟಿದ್ರೆ ಒಳ್ಳೆ ಫಸಲು ಕೊಡುತ್ತೆ, ಚೆನ್ನಾಗಿ ಬರುತ್ತೆ. ಪೆಪ್ಪರ್ ಕೂಡ ಅದೇ ಥರ, ಯಾವುದೇ ರೀತಿ ಸಮಸ್ಯೆಗಳು ಅಥವಾ ಅದರಲ್ಲಿ ರಾಸಾಯನಿಕ ಕೊಟ್ಟರೆ ಮಾತ್ರ ಬರೋದು ಅನ್ನೋ ಉದ್ದೇಶ ಇಲ್ಲಿ ನಮ್ಮ ಬಯಲುಸೀಮೆಯಲ್ಲಿ ಇಲ್ಲ. ಸರ್, ಸಸಿ ಅನ್ನೋದು ಅವರವರ ವೈಯಕ್ತಿಕ. ಏಕೆಂದರೆ ಈಗ ಅವ್ರು ಎಲ್ಲಿ ತರ್ತಾರೆ, ಯಾವ ತೋಟದಿಂದ ತರ್ತಾರೆ, ಯಾವ ನರ್ಸರಿಗಳಿಂದ ತರ್ತಾರೆ, ಅಥವಾ ಅವರೇ ಮಾಡ್ಕೋತಾರ ಅಂತ. ಈಗ ನಾವೇ ಮಾಡ್ಕೊಂಡ್ರೆ ಖರ್ಚು ಕಡಿಮೆ ಬೀಳುತ್ತೆ. ಅದೇ ಬೇರೆ ಕಡೆಯಿಂದ ತೊಗೊಂಡ್ರೆ ಖರ್ಚು, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಬರುತ್ತೆ. ಆ ಥರ ನಿಮಗೆ 20 ರೂಪಾಯಿಂದ ಹಿಡ್ಕೊಂಡು 40-50 ರೂಪಾಯಿವರೆಗೂ ಮೆಣಸಿನ ಬಳ್ಳಿಗಳು ಸಿಗುತ್ತೆ. ಅಡಿಕೆ ಸಸಿನ ಅಷ್ಟೇ 20 ರೂಪಾಯಿಂದ ಹಿಡ್ಕೊಂಡು 40-50 ರೂಪಾಯಿವರೆಗೂ ಅಡಿಕೆ ಸಸಿಗಳಿದೆ. ಅಂದರೆ ಅದರ ಹೈಟು, ಅದರ ಪ್ಯಾಕೆಟ್ ಸೈಜು, ಅದರ ಏಜು, ಅದ್ರ ಪ್ರಕಾರ ಏನಾಗುತ್ತೆ, ಅವರವರ ಒಂದು ಟ್ರಾನ್ಸ್ಪೋರ್ಟೇಷನ್ನು, ಇದ್ರ ಮೇಲೆ ಒಂದು ಸಾಧಾರಣ 20 ರೂಪಾಯಿಂದ ಹಿಡಿದು 50 ರೂಪಾಯಿವರೆಗೂ ಬೆಲೆಗಳಿದೆ. ಸರ್, ಈಗ ನೋಡಿ, ಒಂದು ಎಕರೆಗೆ ಖರ್ಚು ಅಂದರೆ ನಿಮಗೆ ಅಡಿಕೆ ಅಂತ ಬಂದಾಗ ಸಾಧಾರಣ ನಿಮಗೆ ಅಡಿಕೆಗೆ ಒಂದು ಎಲ್ಲ ಸೇರಿ ಗೊಬ್ಬರ ಅದು ಇದು ಅಂತೆಲ್ಲ ಯೂನಿಟ್ ಎಲ್ಲ ಸೇರಿ ನಮಗೆ ಇವತ್ತು 40,000 ಅಂತೂ ಖರ್ಚು ಬಂದೇ ಬರುತ್ತೆ. ಲೇಬರು, ಗೊಬ್ಬರ, ಡ್ರಿಪ್ಪು, ಅದು ಇದು ಜಾಸ್ತಿನೇ ಬರುತ್ತೆ. ಮಿನಿಮಮ್ ಒಂದು 40,000 ಅಂತ 40-45,000 ಇಟ್ಕೊಂಡ್ರು ಕೂಡ ಪೆಪ್ಪರ್ಗೂ ಕೂಡ ಅಷ್ಟೇ ಖರ್ಚು ಬರುತ್ತೆ.
ಈಗ ನೀವು ಕಸಿ ತಂದು ಹಾಕ್ತೀರಾ, ಟಾಪ್ ಶೂಟ್ ಹಾಕ್ತೀರಾ, ಬಾಟಮ್ ಶೂಟ್ ಹಾಕ್ತೀರಾ, ಅದ್ರ ಮೇಲೆ ಬಿಟ್ಟಿದ್ದು 40,000 50,000 ಹಿಡೀರಿ ಸರ್ ಅಂದಾಜು. ಸೊ ಈ ಥರ ಬಂದಾಗ ನಮಗೆ ಅದು ಬಿಟ್ಟರೆ 1 ವರ್ಷದ ಖರ್ಚು ಇನಿಷಿಯಲ್ ಹಾಕಬೇಕಾದ್ರೆ, ಆಮೇಲೆ ಮೇಂಟೆನೆನ್ಸ್ ಖರ್ಚು ಅಂತ ಬಂದು ಜಾಸ್ತಿ ಬರೋಲ್ಲ. ಏಕೆಂದರೆ ನೀವು ನೋಡ್ತಾ ಇರ್ಬೋದು ಕಳೆ ನಮ್ಮಲ್ಲಿ ಕಳೆ ಜಾಸ್ತಿ ಬರೋಲ್ಲ, ಒಂದು 80% ಕಳೆನೇ ಬರೋದೇ ಇಲ್ಲ. ಲೈಟಾಗಿ ಬಂದಿದ್ದೀನಿ ಏನು ಮಾಡ್ತೀವಿ, ಮಲ್ಚಿಂಗ್ ಮಾಡ್ತೀವಿ, ಮತ್ತು ಸುತ್ತ ನೆರಳಿರೋದ್ರಿಂದ ನೆರಳು ಬೀಳೋದ್ರಿಂದ ಜಾಸ್ತಿ ಕಳೆ ಬರೋಲ್ಲ. ಅದಾದಮೇಲೆ ಏನಾಗುತ್ತೆ, ಹಂಗೂ ಯಥೇಚ್ಛವಾಗಿ ಕಳೆ ಬಂದು ಅಂದರೆ ಬ್ರಷ್ ಕಟ್ರ್ ಯೂಸ್ ಮಾಡ್ತೀವಿ, ಅದೇ ಡಿಗ್ಗರ್ ಆಗಲಿ ಅಥವಾ ರೋಟ್ರಾವೇಟ್ರು ಉಳುಮೆ ಏನೂ ಮಾಡಲ್ಲ ತೋಟದೊಳಗಡೆ. ಹಾಗಾಗಿ ಮೇಂಟೈನಿಂಗ್ ಚಾರ್ಜ್ ಅಂತ ಹೇಳಿ ವರ್ಷಕ್ಕೊಂದು 15,000 20,000 ಮಿನಿಮಮ್ ಬಂದೇ ಬರುತ್ತೆ ವರ್ಷಕ್ಕೆ. ಅಡಿಕೆ 1 ಎಕರೆ ಅಡಿಕೆ ಮತ್ತು ಪೆಪ್ಪರ್ 2 ಮೇಂಟೈನ್ ಮಾಡೋಕ್ಕೆ. ಗೊಬ್ಬರ ಅಂತ ಹೇಳಿದ್ರೆ ನೀವೇ ಓನಾಗಿ ಎಲ್ಲ ತಯಾರು ಮಾಡ್ಕೊಳ್ಳೋದಿದ್ರೆ ಜಾಸ್ತಿ ಬರೋಲ್ಲ. ಈಚೆ ಕಡೆಯಿಂದ ಕೊಂಡು ತರ್ತೀನಿ ಅಂದರೆ ಅದೊಂದು 40,000ವರೆಗೂ ಖರ್ಚು ಮಿನಿಮಮ್ ಇದ್ದೇ ಇರುತ್ತೆ. ಇನ್ನು ಸ್ಪ್ರೇಗಿ ಅದು ಇದು ನೀವು ಅಡಾಪ್ಟ್ ಮಾಡಿಬಿಟ್ರೆ ಚಿಕ್ಕದ್ರಿಂದಲೇ ಅದು ಸ್ಪ್ರೇ ಕೇಳುತ್ತೆ. ಸ್ಪ್ರೇ ಏನಿಲ್ಲ ಅಂದರೆ ಅದು ಜಾಸ್ತಿ ಖರ್ಚು ಬರುತ್ತೆ. ಬಟ್ ಆವರೇಜ್ ಆಗಂತೂ 1 ಎಕರೆಯಲ್ಲಿ ಪೆಪ್ಪರ್ ಮತ್ತು ಏಲಕ್ಕಿ ಬೆಳೆಯೋಕ್ಕೆ ಒಂದು 20,000 ಅಂತೂ ಮಿನಿಮಮ್ ಖರ್ಚು ಇದ್ದೇ ಇರುತ್ತೆ. ಸರ್ ಈಗ ನೀವು ನೋಡ್ತಾ ಇರ್ಬೋದು, ಇದು ಪಣಿಯೂರು ಒಂದು ತಳಿಯ ಕಾಳುಮೆಣಸು. ಈಗೆಲ್ಲ ಕಾಯಿ ಕಚ್ಚುತ್ತಾ ಇದೆ ಚೆನ್ನಾಗಿ, ಅದೆಲ್ಲ ಇನ್ನೂ ಬಲಿಬೇಕು. ನಮಗೆಲ್ಲ ಬಂದು ಮಾರ್ಚ್ ಮತ್ತು ಫೆಬ್ರವರಿ ಎಂಡಲ್ಲಿ ಹಾರ್ವೆಸ್ಟಿಂಗ್ ಬರುವಂಥದ್ದು ನಮ್ಮ ಬಯಲುಸೀಮೆಯಲ್ಲಿ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಬೇರೆ ಇರುತ್ತೆ. ಸೊ ನಿಮ್ಗೆ ಇದೆಲ್ಲ ಬಂದು ನೀವು ನೋಡಿ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಕಾಯಿ ಬಂದಿದೆ ಅಂತ. ಇದೆಲ್ಲ ಈಗೆಲ್ಲ ಇನ್ನೂ ಬಲಿತಾ ಇದೆ. ಇಲ್ಲಿ ಅಂದರೆ ನಮ್ಮ ಪರ್ಟಿಕ್ಯುಲರಾಗಿ ನಮ್ಮ ಈ ಬಯಲುಸೀಮೆಯಲ್ಲಿ ಚೆನ್ನಾಗಿ ಬರುವಂಥದ್ದು ಸ್ವಲ್ಪ ಅಡಿಕೆ ಒಳಗೆ ತೆಂಗೊಳಗೆ ಸ್ವಲ್ಪ ಹ್ಯೂಮಿಡಿಟಿ ಇರೋ ಥರ ಅಂದರೆ ಪಣಿಯೂರು ಒಂದು ತಳಿ. ಅದು ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇರುತ್ತೆ. ಪ್ಲಸ್ ನಮ್ಮ ಬಯಲುಸೀಮೆಗೆ ಸೂಟೇಬಲ್ ತಳಿ ಅಂತ ಹೇಳ್ಬೋದು. ಮತ್ತು ಇದು ಕಾಯಿ ಬಂದು ಜೂನ್ ಜುಲೈಗೆ ಸ್ಟಾರ್ಟ್ ಆಗುತ್ತೆ ಸರ್ ಫ್ಲವರಿಂಗು. ಜೂನ್ ಜುಲೈಗೆ ಸ್ಟಾರ್ಟ್ ಆದರೆ ಇದು ಬಂದು ಪಾಲಿನೇಷನ್ ಒಂದು ಸಕ್ಸಸ್ಫುಲ್ ಆದಮೇಲೆ ನಮಗೆ ಫೆಬ್ರವರಿ ಅಥವಾ ಮಾರ್ಚ್ ಬಿಟ್ವೀನ್ ಇದರಲ್ಲಿ ನಮಗೆ ಹಾರ್ವೆಸ್ಟಿಂಗ್ ಆಗುತ್ತೆ. ಪೆಪ್ಪರ್ಲಿ ಸಾಮಾನ್ಯವಾಗಿ 1 ಸರಿ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಏನಾದ್ರು ಸ್ವಲ್ಪ ಸೈಕಲ್ ಇಂಬ್ಯಾಲೆನ್ಸ್ ಆದರೆ 2 ಸರಿ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಕಟ್ ಮಾಡಾದಮೇಲೆ ಅದನ್ನು ಎಲ್ಲ ಸಿಪ್ಪೆ ಎಲ್ಲ ತೆಗೆದು, ಅಂದರೆ ಇದನ್ನು ಸಿಪ್ಪೆಯಿಂದ ಬೇರ್ಪಡಿಸಿ ಇದನ್ನು ಕಾಳು ರೀತಿ ಸಪ್ರೇಟ್ ಮಾಡಿ ಇದನ್ನು ಒಂದು ಕಡೆ ಒಣಗಕ್ಕೆ ಹಾಕ್ತೀವಿ. ಅಂದರೆ ಬ್ಲ್ಯಾಕ್ ಟಾರ್ಪಲ್ ಮೇಲೆ 1 ರಿಂದ 2 ಇಂಚ್ ಮಂದಕ್ಕೆ ಹರಡ್ಬಿಟ್ಟು ಅದನ್ನು ಒಣಗಿಸ್ತೀವಿ. ಆಮೇಲೆ ನಂತರ ರಾತ್ರಿ ಹೊತ್ತು ಏನು ಮಾಡ್ತೀವಿ, ಅದನ್ನು ಕಟ್ಟಿಡ್ತೀವಿ. ಹ್ಯೂಮಿಡಿಟಿ ಅಂದರೆ ಸ್ವಲ್ಪ ಹೀಟು ಯಾವಾಗ ಆಗುತ್ತೆ ಅವಾಗ ಬ್ಲ್ಯಾಕ್ ಕಲರ್ ಚೆನ್ನಾಗಿ ಬರುತ್ತೆ. ನಾವು ಕಾಯಿನ ಬಲಿಸಿ ಹಾರ್ವೆಸ್ಟ್ ಮಾಡಬೇಕು, ಅಂದರೆ ಬಲಿಬೇಕದು. ಯಾವಾಗ ಚೆನ್ನಾಗಿ ಬಲಿತದೆ ಆಗ ತೂಕ ಬರುತ್ತೆ. ನಾವು ಬಲಿದಾನೆ ಹಾರ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ತೂಕ ಬರದೇ ಇರೋ ಕಾರಣದಿಂದ ಇಳುವರಿ ಡೌನ್ ಆಗುತ್ತೆ, ಮತ್ತು ತೂಕ ಚೆನ್ನಾಗಿ ಬರೋಲ್ಲ, ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಗೆ ಅದು ಬಿಕ್ರಿ ಆಗೋಲ್ಲ. ಆ ಉದ್ದೇಶದಿಂದ ಸೈಜು ಮತ್ತು ಹಣ್ಣು ನೋಡಿ ಹಾರ್ವೆಸ್ಟಿಂಗ್ ಮಾಡಬೇಕು. ಸರ್ ಈಗ ಮಾರ್ಕೆಟಿಂಗ್ ಅಂತ ಬಂದಾಗ ನಮಗೇನಾಗುತ್ತೆ, ನಾವು ಇದನ್ನು ಲೋಕಲೈಟ್ಸಲ್ಲೇ ಮಾರ್ಕೆಟಿಂಗ್ ಮಾಡ್ಕೋಬೋದು, ಅಂಥ ಸಮಸ್ಯೆ ಇಲ್ಲ. ಮತ್ತು ನೀವು ಹಳ್ಳೀಲಿ ಇವ್ರು ಗೊತ್ತಾದರೆ ಅವರೇ ಬಂದು, ಈಗ ನಮ್ಮ ಹತ್ರನೂ ಕೂಡ ನಮ್ಮೂರು ಮತ್ತು ಬೇರೆಯವ್ರು ಬಂದು ನಮ್ಮ ಹತ್ರನೇ ಬೈ ಮಾಡ್ಕೊಂಡು ಹೋಗ್ತಾರೆ. 1 kg 2 kg 5 kg ಹಿಂಗೆ ಇದರಲ್ಲಿ. ಅದು ಬಿಟ್ಟರೆ ನೀವು ನಿಮ್ಮ ನಿಯರ್ ಬೈ ಶಾಪ್ಸ್ ಇರ್ಬೋದು, ಜಿಲ್ಲಾ ಮಟ್ಟದ ಅಂಗಡಿಗಳಿರ್ಬೋದು, ದೊಡ್ಡ ದೊಡ್ಡ ಮಳಿಗೆಗಳು, ದಿನಸಿ ಅಂಗಡಿ, ಅಲ್ಲಿಗೆ ನೀವು ಹೋಲ್ಸೇಲ್ ರೇಟಲ್ಲಿ ಒಂದು 60 kg 100 kg 200 kgವರೆಗೂ ತಗೋತಾರೆ. ಆಮೇಲೆ ಅದಕ್ಕಿಂತ ಜಿಲ್ಲಾ ಮಟ್ಟ ಅಥವಾ ರಾಜ್ಯ ಮಟ್ಟದ ಒಳ್ಳೊಳ್ಳೆ ದೊಡ್ಡ ಡಿಸ್ಟಿಕ್ಗಳಿಗೆ ಹೋದರೆ ಅಲ್ಲಿ ಮಂಡಿಗಳಲ್ಲಿ ಅಥವಾ ಹೋಲ್ಸೇಲ್ ರಿಟೇಲ್ ಬೈಯರ್ಗಳಿರ್ತಾರೆ. ಅವ್ರೇನು ಮಾಡ್ತಾರೆ, ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಈಗ ರೈತರು ಬೇರೆಯವ್ರು ಯಾರು ಬೆಳೆದಿದ್ರೆ ನಮಗೆ ಬೇಕಾದ್ರೆ ನಾವು ಮಾರ್ಕೆಟಿಂಗ್, ನಮ್ಗೆ ಸುಮಾರು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ. ಬೇಕಾದ್ರೆ ನೀವು ರೈತರು ನಮಗೆ ತಂದು ಕೊಟ್ಟರೆ ಅಥವಾ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಸಹ ಮಾರ್ಕೆಟಿಂಗ್ ವ್ಯವಸ್ಥೆನ ನಾವು ಕಲ್ಪಿಸ್ಕೊಡ್ತೀವಿ. ಆರಾಮಾಗಿ ಮಾರ್ಕೆಟ್ ಮಾಡ್ಬೋದು. ಏನು ಅಂದರೆ ರೈತರಿಗೆ ನಾನು ಹೇಳೋದು, ಗುಣಮಟ್ಟ ಕಾಪಾಡ್ಕೋಬೇಕು. ನಿಮ್ಮದು ಗುಣಮಟ್ಟ ಇದ್ದರೆ ಎಲ್ಲಿ ಬೇಕಾದ್ರೂ ಮಾರ್ಕೆಟಿಂಗ್ ಆಗುತ್ತೆ. ಯಾವಾಗ ನಾವು ಗುಣಮಟ್ಟದಲ್ಲಿ ಫೇಲ್ಯೂರ್ ಆಗ್ತೀವಿ ಆಗ ಮಾರ್ಕೆಟಿಂಗ್ ಅನ್ನೋದು ಕಷ್ಟ ಆಗುತ್ತೆ. ಸರ್ ಇದರಲ್ಲಿ ಬೆಳಿಬೇಕು ಅನ್ನೋ ರೈತರಿಗೆ ಪೆಪ್ಪರ್ನ ಸಬ್ಸಿಡಿ ಕೂಡ ಗೌರ್ಮೆಂಟು ಪ್ರೊವೈಡ್ ಮಾಡ್ತಾ ಇದೆ. ನಮ್ಮ ಬಯಲುಸೀಮೆಗೆ ಪೆಪ್ಪರ್ನ ಈಗ ಸಹಾಯವಾಗಿ ಅಡಿಕೆಗೆ ಹಬ್ಸೋ ಕಾರಣದಿಂದ ಬರೀ ಒಂದೇ ಬೆಳೆಗೆ ಸೀಮಿತ ಆಗಬಾರ್ದು, 2-3 ಬೆಳೆ ಬೆಳೀಲಿ, ಆಗ ರೈತಂಗೆ ಲಾಸ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಪೆಪ್ಪರ್ ಕೃಷಿನ ಆರಂಭ ಮಾಡೋರಿಗೆ ಮಿನಿಮಮ್ ಅಂದರೆ 15,000 ರಿಂದ 20,000 ಹಿಡಿದು 40,000 ರಿಂದ 60,000ವರೆಗೂ 1 ಎಕರೆ ಕೊಡ್ತಾ ಇದ್ದಾರೆ. ಆಯಾ ಜಿಲ್ಲಾವಾರು ಅದರ ಪ್ರಮಾಣ ಹೆಚ್ಚು ಕಡಿಮೆ ಇರುತ್ತೆ. ಹಾಗೆ ರೈತರು ಕೂಡ ತಮ್ಮ ತೋಟಗಾರಿಕೆ ಇಲಾಖೆನ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಗಿಡ ತಗೊಂಡ್ಮೇಲೆ ನಾವು ಅವ್ರಿಗೆ ಒಂದು ಬಿಲ್ ಪ್ರೊವೈಡ್ ಮಾಡ್ತೀವಿ, ಅಥವಾ ನೀವು ನಮ್ಮ ಹತ್ರ ಗಿಡ ತೊಗೊಂಡೋದ್ಮೇಲೆ ನಾವೆಲ್ಲ ಸಲಹೆ ಸೂಚನೆಗಳನ್ನ ಕೊಡ್ತೀವಿ. ಆಗ ನೀವು ಹೋಗಿ ತೋಟಗಾರಿಕೆ ಇಲಾಖೆಯಲ್ಲಿ ಅದನ್ನು ಅಪ್ರೋಚ್ ಮಾಡಿದಾಗ ಅವರು ನಿಮಗೆ RTC ಮೇಲೆ ನಿಮಗೆ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಇದು ನರೇಗಾ ಯೋಜನೆ ಅಡಿಯಲ್ಲಿ ನಿಮಗೆ ಒಂದು ಸಬ್ಸಿಡಿ ವ್ಯವಸ್ಥೆನ ಮಾಡಿಕೊಡ್ತಾರೆ. ಅದು ಸಂಪೂರ್ಣ ಉಚಿತ ಆಗಿರುತ್ತೆ ಸರ್. ನೋಡಿ, ನಾವು ಇಡೀ ನಮ್ಮ ಸಂಪೂರ್ಣ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಮುಖಾಂತರ ವಾಟರಿಂಗ್ ಕೊಡ್ತೀವಿ. ನೋಡ್ತಾ ಇರ್ಬೋದು, ಇದೆಲ್ಲ ಇನ್ಲೈನ್ ಡ್ರಿಪ್ಪರು. ಅಂದರೆ ನಿಮಗೆ 1.25 ಅಡಿಗೆ ಅದಾಗದೆ ಮ್ಯಾನ್ಯಲ್ ಆಗಿ ಹೋಲಿರುತ್ತೆ. ಸೊ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲೆಲ್ಲ. ಸೊ ಹಾಗಾಗಿ ಅದಾಗದೆ ಪ್ರತಿಯೊಂದು 1 ಫೀಟ್ 1.5 ಫೀಟ್ಗೆ ನೀರು ತೊಟ್ಟಿಕ್ಕೋದ್ರಿಂದ ಇಡೀ ಪೂರ್ತಿ ತೋಟ ಏನಾಗುತ್ತೆ, ತೇವಾಂಶದಿಂದ ಕೂಡಿರುತ್ತೆ. ಕೆಲವರು ಏನು ಮಾಡ್ತಾರೆ, ಜಸ್ಟ್ ಬರೀ ಅಡಿಕೆ ಬುಡದಲ್ಲಿ ಅಥವಾ ಪೆಪ್ಪರ್ ಬುಡದಲ್ಲಿ ಮಾತ್ರ ನೀರು ಕೊಡ್ತಾರೆ. ಆಗ ಅದು ಸಾಲ್ಟೇಜ್ ಆಗ್ತಾ ಹೋಗುತ್ತೆ, ಕೊರತೆ ಆಗುತ್ತೆ.
ಸೊ ಬೇರು ಎಲ್ಲ ಕಡೆ ಇರೋ ಕಾರಣದಿಂದ ನಾವೇನು ಮಾಡಿದ್ದೀವಿ, ಒಂದು 4 ಅಡಿ ದೂರದಲ್ಲಿ ನೀವು ಕಾಣಿಸ್ತಾ ಇರ್ಬೋದು ಡ್ರಿಪ್ಪರ್ನ ಅಳವಡಿಸಿದ್ದೀವಿ. ಸೊ ಇದು ಸಂಪೂರ್ಣ ತೋಟ ನೆನೆಯುತ್ತೆ ಸರ್. ನೀವು ಮಳೆ ಬಂದಾಗ ಅಥವಾ ಸ್ಪ್ರಿಂಕ್ಲರ್ ಹಾಕ್ದಾಗ ಏನು ನೆನೀತದೆ ಅದೇ ಥರ ನೆನೆಯೋ ಥರ ನಾವೆಲ್ಲ ಕಡೆ ಮಾಡಿದ್ದೀವಿ. ಕಳೆ ಕೂಡ ಮಲ್ಚಿಂಗ್ ಮಾಡೋದ್ರ ಮುಖಾಂತರ ಅಥವಾ ಇದೇನು ಗರಿ ಸೆತ್ತೆಗಳು ಬೀಳುತ್ತೆ ಇದನ್ನು ಇಲ್ಲೇ ಹಾಕೋದ್ರ ಮುಖಾಂತರ ಇದು ಸಹ ಕರಗಿ ಈ ಥರ ನೀವು ನೋಡ್ತಾ ಇರ್ಬೋದು ಇಲ್ಲಿ, ಇದು ಸಹ ಒಳ್ಳೆ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ರೈತರು ಈ ಇಡೀ ತೋಟ ಸಂಪೂರ್ಣ ಅದು ನೆನೆಯೋ ಥರ ಮಾಡಿಕೊಂಡ್ರೆ ಸಮಗ್ರ ಕೃಷಿಲಿ ಎಲ್ಲ ಭೂಮಿ ನೆನೆಯಬೇಕು. ಒಂದು ಕಡೆ ನೆನೆಯೋದು, ಇನ್ನೊಂದು ಕಡೆ ಕಲ್ಲು ಥರ ಆಗಿರೋದು ಆ ಥರ ಆಗಬಾರ್ದು. ಏನು ಅಂದರೆ ಇವತ್ತು ಫೋನ್ಗಳು ಬಂದು ಎಂಟರ್ಟೈನ್ಮೆಂಟ್ ಆಗಿಬಿಟ್ಟು ಅದರಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಇರಬೇಕು, ಊಟಕ್ಕೆ ಉಪ್ಪಿನಕಾಯಿ ಥರ ಇದು ರುಚಿ ಎಲ್ಲ ಇರಬೇಕು. ನಾವು ಎಲ್ಲರಿಗೂ ಹೇಳೋದೇನು ಅಂದರೆ ನಿಮ್ಮ ಕೆಲಸದ ಜೊತೆಗೆ ಬೇರೆ ಬೇರೆ ಆ್ಯಕ್ಟಿವಿಟಿಗಳಲ್ಲಿ ಕೃಷಿಯಲ್ಲಿ ತೊಡಗಿ, ಆಗ ನಿಮಗೊಂದು ನೆಮ್ಮದಿ ಸಿಗುತ್ತೆ ಮತ್ತು ಫ್ಯೂಚರ್ ಕೂಡ ನಿಮ್ಮದು ಉನ್ನತವಾಗಿರುತ್ತೆ. ಮತ್ತು ನೀವು ಕೂಡ ನಿಮ್ಮ ಮಕ್ಕಳಿಗೆ ಮುಂದಿನ ಫ್ಯೂಚರ್ಗೆ ಒಂದು ಸದೃಢವಾಗಿರುವಂಥ ಮೆಸೇಜನ್ನು ನೀವು ಪಾಸ್ ಮಾಡ್ಬೋದು. ವಿದ್ಯಾವಂತ ಯುವ ರೈತ ಕೀರ್ತಿಗೌಡ ಅವರಿಗೆ ಚಿಕ್ಕಂದಿನಿಂದಲೂ ಕೃಷಿಯಲ್ಲಿ ಆಸಕ್ತಿ ಹೊಂದಿದವರಾಗಿದ್ದರು. ಓದಿನ ಜೊತೆಗೆ ತಂದೆಗೆ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಂದಿದ್ರು. ಈಗಲೂ ಕೆಲಸದೊಂದಿಗೆ ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈಗ ಸಮಗ್ರ ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆಂದೇ ಹೇಳಬಹುದು. ಇದಾಗಿತ್ತು ಈ ಕ್ಷಣದ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.